ಕರ್ಣ ಇವ್ರು ಯಾಕೆ ರಿಪ್ಲೈ ಮಾಡ್ತಿಲ್ಲ? ಏನಾಗಿದೆ? ಅಮ್ಮ ಏನಾಯ್ತು? ಆರ್ ಯು ಆಲ್ ರೈಟ್? ಅದು ಬೇಬಿ ಮೂವ್ಮೆಂಟ್ಸ್ ಜಾಸ್ತಿ ಆಗ್ತಿದೆ. ಬೇಕಾದ್ರೆ ನೀವೇ ನೋಡಿ. ನಂಗೊಂದು ಕೆಲಸ ಇತ್ತು, ಮುಗಿಸ್ಕೊಂಡು ಬರ್ತೀನಿ. ನಿತ್ಯ, ಕರ್ಣ ಹಾಗೆ ಹೋದ ಅಂತ ಬೇಜಾರಾಯ್ತಾ? ಇಲ್ಲ, ಹಾಗೇನಿಲ್ಲ. ನೋಡ್ಕಂದ, ಮದುವೆ ಕೆಲಸ ಎಲ್ಲ ಅವನ ತಲೆ ಮೇಲೆ ಬಿದ್ದಿದೆ. ಅವನಿಗೂ ಟೆನ್ಷನ್ ಅಲ್ವಾ, ಅದಕ್ಕೆ ಹೋಗಿದ್ದಾನೆ. ಯಾವತ್ತಾರು ಕರ್ಣ ನಿನ್ನ ಮನ್ಸಿಗೆ ಬೇಜಾರಾಗೋ ರೀತಿ ನಡ್ಕೊಂಡಿದ್ದಾನ? ಇಲ್ಲ. ಇಲ್ಲ ತಾನೆ? ನಮ್ಮನೆ ಈ ಮುದ್ದು ಗೊಂಬೆ ಮುಖನ ಸಪ್ಪಗೆ ಮಾಡ್ಕೊಂಡ್ರೆ ನಮ್ಮ ಕರ್ಣ ಅದನ್ನ ನೋಡೋದಕ್ಕೆ ಸಹಿಸ್ಕೊಳ್ಳೋದಿಲ್ಲ. ಓಕೆ, ತುಂಬ ಲೇಟ್ ಆಗಿದೆ, ಹೋಗಿ ಮಲ್ಕೊ. ನನ್ನ ಪುಟ್ಟು ಡಾರ್ಲಿಂಗು ಮಲಗಬೇಕಲ್ವಾ, ಅವನಿಗೂ ರೆಸ್ಟ್ ಬೇಕು ತಾನೆ. ಹೋಗಿ. ಗುಡ್ ನೈಟ್. ಗುಡ್ ನೈಟ್. ಶಾಂತಿ ಬೇಬಿ, ಮನೆ EMI ಕಟ್ಟೋದೆಲ್ಲ ನಾನೇ. ಎಷ್ಟು ಸಲ ಹೇಳಿ ನಿನ್ ತಲೆ ಕೆಡ್ಸ್ಕೊಂಬೇಡ ಅಂತ? ಆಗಲ್ಲ ಅಂದ್ರೆ ಆಗಲ್ಲ. ನೀನು ಮದುವೆ ಆಗಿ ಬೇರೆ ಮನೆಗೆ ಹೋಗ್ತಾ ಇರೋಳು. ಇಲ್ಲಿ ಜವಾಬ್ದಾರಿ ತಗೊಳ್ಳೋದು ಸರಿ ಕಾಣಿಸಲ್ಲ. ಮೊದಲು ಅರ್ಜುನ್ ಜೊತೆ ಮಾತಾಡು, ಅವನ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಂಡು ಆ ಥರ ನಡೆಯೋದು ಒಳ್ಳೆ ಹೆಂಡತಿ ಆದವಳ ಕರ್ತವ್ಯ. ಇದೊಳ್ಳೆ ಕತೆ ಆಯ್ತಲ್ಲ. ಹೆಣ್ಮಕ್ಳಿಗೊಂದು ರೂಲ್ಸು, ಗಂಡು ಮಕ್ಳಿಗೊಂದು ರೂಲ್ಸಾ? ನಾನು ಯಾರನ್ನೇ ಮದುವೆ ಆಗಿ ಎಲ್ಲೇ ಹೋದ್ರು ನಿನ್ನ ಮೊಮ್ಮಗಳು ಅನ್ನೋದು ಬದಲಾಗತ್ತಾ? ಇಷ್ಟು ವರ್ಷ ನೀನು ಕಷ್ಟಪಟ್ಟು ನನ್ನ ಸಾಕಿ ಬೆಳೆಸಿ ನನ್ನ ಡಾಕ್ಟ್ರು ಮಾಡಿದ್ಯಾ. ನೀನು ಎಷ್ಟು ಕಷ್ಟಪಟ್ಟಿದ್ಯಾ ಅಂತ ನನಗೆ ಮಾತ್ರ ಗೊತ್ತು. ಸೊ ಇವಾಗ ನನ್ನ ಕರ್ತವ್ಯನ ಮಾಡೋದಕ್ಕೆ ಬಿಟ್ಬಿಡು. ನೋಡು ನಿಧಿ, ನಾನು ಒಂದ್ಸಲ ಬೇಡ ಅಂದರೆ ಅಷ್ಟೇ. ನಿನ್ನ ಮದುವೆ ಆದಮೇಲೆ ನಾನು ಇಲ್ಲಿರೋದೇ ಇಲ್ಲ, ಹಳ್ಳಿಗೆ ಹೋಗ್ಬಿಡ್ತೀನಿ. ನನಗೆ ಅಂತ ಬೇರೆ ಮನೆ ಬೇರೆ ಯಾಕೆ? ಇದೇನಿದು? ನಿಧಿ ಕೈ ಮೇಲೆ ಕೆ ಅಂತ ಬರ್ದಿದ್ಯಲ್ಲ. ಅಂದರೆ ಅಣ್ಣನ ಕೆಲಸ. ವೆಲ್ ಡನ್ ಅಣ್ಣ. ಆದರೆ ನಿಧಿ ಈ ರೇಂಜಿಗೆ ಕೈ ತಿರುಗಿಸ್ತಿದ್ದಾಳಲ್ಲ, ಇವಳಿಗೆ ಮ್ಯಾಟ್ರೇ ಗೊತ್ತಿಲ್ಲ ಅಂತಾಯ್ತು. ಆಗಲ್ಲ ಅಂದ್ರೆ ಆಗಲ್ಲ ಶಾಂತಿ ಬೇಬಿ. ನಿಧಿ, ಕೈ ಮೇಲೇನೋ ಬರ್ಕೊಂಡಿದ್ಯಾ? ಏನು? ಶಾಂತಿ ಅಜ್ಜಿ, ನಿಮ್ಮನ್ನ ಲಕ್ಷ್ಮಿ ಅಜ್ಜಿ ಕರೀತಾ ಇದ್ರು. ಹೌದಾ? ಯಾಕಂತೆ? ಅದು ಮದುವೆ ವಿಷಯ ಮಾತಾಡೋದಕ್ಕೆ ಅನ್ಸುತ್ತೆ. ಓ ಹೌದಾ? ಆಗಲೇ ಹೇಳ್ತಾ ಇದ್ಲು, ಮರ್ತೇ ಬಿಟ್ಟಿದ್ದೆ. ಏನಿದು ನಿಧಿ, ಅವಾಗ್ಲಿಂದ ಕೈ ಪ್ರದರ್ಶನ ಮಾಡ್ತಿದ್ಯಾ? ಅಜ್ಜಿ ಏನಾದರೂ ನೋಡಿದ್ರೆ ಏನು ಉತ್ತರ ಕೊಡ್ತಿದ್ದೆ? ಸದ್ಯಕ್ಕೆ ನೋಡಿಲ್ಲ. ನನ್ನ ಕೈಗೆ ಏನಾಗಿದೆ?